ಎಲ್ಲ ರೊಟ್ಟಿ ಊಟವ? ರೊಟ್ಟಿ ಊಟ. ಇದೇನವು? ಇದು ಬದ್ನಿಕಾಯಿ ಪಲ್ಯ, ಕಾಳು ಪಲ್ಯ, ಇದು ಕೆಂಪು ಚಟ್ನಿ. ಕೆಂಪು ಚಟ್ನಿ. ಇದು ಹಸಿಕಾಯಿ ಚಟ್ನಿ. ಇಲ್ಲೇ ಗುರಾ ಚಟ್ನಿ ಐತಿ. ಹಿಡಿದು ಇದು ಪುಂಡಿ ಪಲ್ಯ ಐತಿ. ಹಾಕ್ಲೆ ಪುಂಡಿ ಪಲ್ಯ ಸ್ವಲ್ಪ ಸ್ವಲ್ಪ ಹಾಕು. ಮೆತ್ತನ ಬಿಸಿ ರೊಟ್ಟಿ ಅದಾವ. ಬಿಸಿ ಕೊಡ್ಲೆ ಕಡಕ್ ಪಲ್ಯ. ಅಲ್ಲ, ಇವು ಮೆತ್ತನ ರೊಟ್ಟಿ ಅದಾವ? ಅದಾವ. ಮೆತ್ತನ ರೊಟ್ಟಿ ಕೊಟ್ಬಿಡ್ರಿ. ಇದು ಚಟ್ನಿ. ಆಮೇಲೆ ಕಡಕ್ ರೊಟ್ಟಿ. ಕಡಕ್ ರೊಟ್ಟಿಗೆ ಯಾವ ಅದು? ಇಲ್ಲೆಲ್ಲ ತೋರಿಸ್ತೀನಲ್ಲ, ಮೊಸರು ಹಾಕೋಬೇಕು. ಇವು ಸಜ್ಜೆ ರೊಟ್ಟಿ, ಇವು ಸಜ್ಜೆ ರೊಟ್ಟಿ, ಇವು ಜೋಳದ ರೊಟ್ಟಿ. ಈ ಕಡಕ್ ಬೇಕೋ ಮೆತ್ತನ ಬೇಕು? ಮೆತ್ತನು. ಇದು ಮೆತ್ತನ. ಎಷ್ಟು ಬರ್ತಾವೆ ರೊಟ್ಟಿ? 2 ರೊಟ್ಟಿ ಬರ್ತಾವೆ. 2 ರೊಟ್ಟಿ. ಒಂದು ಪ್ಲೇಟಿಗೆ 2 ರೊಟ್ಟಿ. 2 ರೊಟ್ಟಿ, ಅನ್ನ 60 ರೂಪಾಯಿ. ಅನ್ನಕ್ಕೆ ಇದೆ. ಹೋಯ್ ಬರ್ರಿ ಸರ್, ಅನ್ನ ಮೊಸರು ಐತಿ, ಮಜ್ಜಿಗೆ. ಈ ಪಲ್ಯ ಇದಾವ ಅನ್ನಕ್ಕೆ? ಅನ್ನಕ್ಕೆ ಮೊಸರ ಮಜ್ಜಿಗೆ ಆಗ್ತದೆ. ನೀವು ಬನಶಂಕರಿಗೆ ಏನಾದರೂ ಬಂದರೆ ಇಲ್ಲಿ ರೊಟ್ಟಿ ಊಟ ಇರುತ್ತೆ. ಹೊರಗೆ ಟ್ರೈ ಮಾಡಿ, ಭಾಳನೇ ಸಖತ್ತಾಗಿರುತ್ತೆ. ಈಗ ನೋಡಿದ್ರಲ್ಲ ಇಷ್ಟು ಐಟಮ್. ಇದು ಕಾಳು ಪಲ್ಯ, ಇದು ಕಾಳು ಪಲ್ಯ, ಇದು ಗುರಾಳ್ ಖಾರ ಪುಡಿ, ಇದು ಪುಂಡೆ ಪಲ್ಯ, ಆಮೇಲೆ ಇದು ಹಸಿ ಚಟ್ನಿ, ಆಮೇಲೆ ಇದು ಬದನೆಕಾಯಿ, ಆಮೇಲೆ ಮೊಸರು. ಈ ಥರ ಗುರಾಳ್ ಖಾರ ಪುಡಿಯಲ್ಲಿ ಸ್ವಲ್ಪ ಮೊಸರು, ಗುರಾಳ್ ಖಾರ ಪುಡಿ, ಪಲ್ಯ ಹಚ್ಕೊಂಡು ನೀರು ತೊಂಬರ್ತೀನಿ. ಇಲ್ಲ ಆಯ್ತು ನೋಡ್ರಿ. ಇವಾಗ ಈರುಳ್ಳಿ ಕೊಟ್ಟರು. ಈ ಕಡೆ ನಮ್ಮ ಹುಡುಗರು ಬಂದಿದ್ರು. ಹೌದು, ಈ ಕಡೆ ಮತ್ತೆ ಆಮೇಲೆ ಬರ್ತೀನಿ ಅಂದ್ರೆ ಅದಕ್ಕೆ ನಾವು ಮಾಡ್ತೀವಿ. ಅಲ್ಲಿ ಬಂದಿದ್ರು. ನಾನು ಮತ್ತೆ ಈ ಕಡೆ ಹೋಗಿ ನೋಡ್ರಿ, ಊಟ ಮಾಡಕ್ ಕೂಡ ಈ ಥರ ಕಾಂಪಿಟೇಷನ್ ಇದೆ. ಈ ನೇಚರ್ ಒಳಗಡೆ ಊಟ ಮಾಡೋದು ಒಂಥರ. ಬನಶಂಕರಿ ಆಮೇಲೆ ಪಟ್ಟದಕಲ್ಲು, ಈ 2 ಪ್ಲೇಸ್ ಹತ್ರ ಈ ಥರ ರೊಟ್ಟಿ ಊಟ ಮಾಡ್ತಾರೆ. ಟ್ರೈ ಮಾಡಿ.